ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ವೀಕ್ಷಕರೇ, ಈಗಷ್ಟೇ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಸಿನಿಮಾದ ಟ್ರೇಲರ್ ಬಿಡುಗಡೆ ಆಗಿದೆ. ಸೊ ಟ್ರೇಲರ್ ಅಂತೂ ಅದ್ಭುತವಾಗಿದೆ. ಸೀತಾರಾಮ್ ಅಂದ ತಕ್ಷಣ ನಿಮ್ಮೆಲ್ರಿಗೂ ಕೂಡ ಆಬ್ವಿಯಸ್ಲಿ ಗೊತ್ತಾಗಿರುತ್ತೆ, ನಮ್ಮ ಸ್ಯಾಂಡಲ್ವುಡ್ನ ಚಿನ್ನಾರಿ ಮುತ ವಿಜಯ್ ರಾಘವೇಂದ್ರ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್, ಮೊದಲಿಗೆ ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ಸರ್, ಪ್ರತಿಯೊಂದು ಕಥೆಗೂ ಕೂಡ ಒಂದು ಕಾರ್ಯ ಕಾರಣ ಸ್ವರೂಪ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಈ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ ಕಾರ್ಯ ಕಾರಣ ಸ್ವರೂಪ ಬಗ್ಗೆ ನೀವು ಹೇಳೋದಾದರೆ? ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ಗೆ ಈಗಾಗಲೇ ಸ್ವರೂಪ ಇದೆ. ಕಾರ್ಯ ಮತ್ತು ಕಾರಣ ಇವೆರಡನ್ನೂ ಹುಡ್ಕೋವಂಥ ಒಂದು ದೊಡ್ಡ ಚಾಲೆಂಜ್ ನಮ್ಮ ನಿರ್ದೇಶಕರು ಮಾಡಿದ್ದಾರೆ. ಏನಕ್ಕೆ ಸ್ವರೂಪ ಇದೆ ಅಂತ ಹೇಳಿದೆ ಅಂದರೆ, ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಅನ್ನೋ ಒಂದು ಸಿನಿಮಾ ಆಗಲೇ ಬಂದಿರೋದ್ರಿಂದ ಈ ಸಿನಿಮಾದ ಪಾತ್ರ, ಮುಖ್ಯ ಪಾತ್ರ ಅಂದರೆ ಆ ಒಂದು ವ್ಯಕ್ತಿ ಏನಿದ್ದಾನೆ, ಸೀತಾರಾಮ್ ಅನ್ನೋ ವ್ಯಕ್ತಿ ಏನಿದ್ದಾನೆ, ಆತ ಎದುರಿಸಿರುವಂಥ ಚಾಲೆಂಜಸ್ನ ನಾವು ನೋಡಿದ್ದೀವಿ. ಇವಾಗ ಮೊದಲನೇ ಸಿನಿಮಾ ಅಂದರೆ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18ನಲ್ಲಿ ಆ ಬಿನೋಯ್ ಅನ್ನೋ ಪಾತ್ರಕ್ಕೆ ಒಂದು ಅಂತ್ಯ ಇದೆ, ಆ ಕೇಸ್ಗೂ ಒಂದು ಅಂತ್ಯ ಆಯಿತು. ಆದರೆ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಯಾರೇ ಆಗಿರ್ಬೋದು, ಅಲ್ಲಿ ಕೆಲಸ ಮಾಡ್ತಿರೋರಿಗೆ ಕ್ರೈಮ್ ಅನ್ನೋದು ಬಿಡದಿರೋವಂಥ ಒಂದು ವಿಚಾರ. ಒಂದು ಸಮಾಜದಲ್ಲಿ ಒಳ್ಳೆಯದಿರೋ ಜಾಗದಲ್ಲಿ ಕೆಟ್ಟದ್ದು ಇರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಬರೀ ಒಳ್ಳೆಯದಿದ್ದರೆ ಆಗೋದಿಲ್ಲ ಅಥವಾ ಬರೀ ಕೆಟ್ಟದಿದ್ರೂ ಆಗೋದಿಲ್ಲ. ಈ ಒಂದು ಸಮತೋಲನ ಏನಿದೆ, ಈ ಬ್ಯಾಲೆನ್ಸ್ ಏನಿದೆ, ಈ ಒಂದು ಹಾದಿಲಿ ಇರೋದೇ ಪೊಲೀಸ್ ಅಧಿಕಾರಿಗಳು. ಹಾಗಾಗಿ ಅವರ ಒಂದು ಜೀವನದಲ್ಲಿ ಎಲ್ಲ ನಾರ್ಮಲ್ ಆಗಿರೋದಿಲ್ಲ. ಯಾವುದೋ ಒಂದು ಹಳೇದು ಏನೋ ಒಂದು ವಿಚಾರ ವಾಪಸ್ ಹುಡ್ಕೊಂಡು ಬರುತ್ತೆ ಅವ್ರನ್ನ. ಒಂದು ಕೇಸ್ ಮುಗೀತಿದ್ದಂಗೆ ಇನ್ನೊಂದು ಕೇಸಿನ ಪ್ರಾರಂಭ ಅವತ್ತೇ ಆಗ್ಬಿಡ್ಬೇಕು ಅನ್ನೋಷ್ಟು ಮಟ್ಟಿಗೆ ಅವರು ಒಂಥರ ಮೈಯೆಲ್ಲ ಕಣ್ಣಾಗಿರುತ್ತೆ ಅವ್ರಿಗೆ. ಆ ಒಂದು ಬ್ಯಾಕ್ ಡ್ರಾಪಲ್ಲಿ ನಮ್ಮ ನಿರ್ದೇಶಕರು ದೇವಿ ಪ್ರಸಾದ್ ಸರು ಒಂದು ಬಹಳ ಒಳ್ಳೆಯ ಹೊಸ ಪಾತ್ರಗಳನ್ನು ಪರಿಚಯಿಸಿ, ಅಂದರೆ ಈ ಪಾತ್ರಕ್ಕೆ ತುಂಬಾ ಹೊಸಬ್ರೇನಲ್ಲ ಅವರು, ಇದ್ರ ಹಿಂದೆ ಒಂದು ಸಣ್ಣ ಏನು ಹೇಳ್ತಾರೆ, ಒಂದು ಪ್ರಿಲ್ಯೂಡ್ ಅಂತ ಏನು ಹೇಳ್ತಾರೆ, ಅದನ್ನೆಲ್ಲ ಕೊಟ್ಟು ಈ ಸಿನಿಮಾ ಶುರುವಾಗುತ್ತೆ, ಕಥೆ ಶುರುವಾಗುತ್ತೆ. ಸೊ ಏನೇನು ಚಾಲೆಂಜಸ್ ಫೇಸ್ ಮಾಡ್ತಾರೆ. ಆದರೆ ಸೀತಾರಾಮ್ ಬಿನೋಯ್ ಒಂದು ಹಂತದ ಏನು ಹೇಳ್ತಾರೆ ಥ್ರಿಲ್ಲರು, ಒಂದು ಹಂತದ ಸಸ್ಪೆನ್ಸ್ ಇದ್ದರೆ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಒಂದು ಏನಂತಾರೆ ಇನ್ನೂ ಮೆಚ್ಯೂರ್ ಆಗುತ್ತೆ, ಇನ್ನೂ ಸ್ವಲ್ಪ ಸೀರಿಯಸ್ ಆಗುತ್ತೆ, ಇನ್ನೂ ಸ್ವಲ್ಪ ಜೋರಾಗುತ್ತೆ. ಸೊ ಒಂದು ಸಣ್ಣ ಮಟ್ಟದ ಅಬ್ಬರ ಇದೆ. ಸೊ ಆ ಸೀತಾರಾಮನ ನೋಡಿದ್ವಿ. ಸೊ ಇದರಲ್ಲಿ ನಿಮ್ಮ ಪಾತ್ರ ಅಂದರೆ ಯಾವ ರೀತಿ ಭಿನ್ನ, ಹಾಗೆಯೇ ನಿಮ್ಮ ಪಾತ್ರದಿಂದ ನಮ್ಮ ಆಡಿಯನ್ಸ್ಗಳು ಎಸ್ಪೆಷಲಿ ಏನು ನಿರೀಕ್ಷೆ ಮಾಡಬಹುದು? ಇಲ್ಲಮ್ಮ, ಅದು ಏನಾಗ್ಬಿಡುತ್ತೆ ಅನಿಸಿ, ಸೀತಾರಾಮೇ ಮಾಡ್ತಿರೋದ್ರಿಂದ ನಾನು ಭಿನ್ನ ಆಗೋಕ್ಕೆ ಸಾಧ್ಯ ಇಲ್ಲ, ಅದೇ ಸೀತಾರಾಮನೇ. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಹಂತದಲ್ಲಿ ಜೀವನದಲ್ಲಿ ಒಂದೊಂದು ರೀತಿಯಾದಂಥ ಏನು ಹೇಳ್ತಾರೆ, ಒಂದು ಬದಲಾವಣೆ ಆಗ್ಬೋದು, ಅಥವಾ ಒಂದು ಸಣ್ಣ ಆಲ್ಟ್ರೇಷನ್ ಆಗ್ಬೋದು, ತನ್ನ ವಿಚಾರಗಳಿಗೆ ರಿಯಾಕ್ಟ್ ಮಾಡುವಂಥ ರೀತಿ ಆಗಿರ್ಬೋದು, ವಿಚಾರಗಳನ್ನು ನೋಡುವಂಥ ರೀತಿ ಆಗಿರ್ಬೋದು. ಒಂದು ಸೈಲೆನ್ಸ್ ಇದೆ ನನ್ನ ಕ್ಯಾರೆಕ್ಟರ್ಗೆ, ಇದರಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಆದರೆ ಆ ಸೈಲೆನ್ಸಲ್ಲಿ ಒಂದು ಗದ್ದಲ ಇದೆ. ಇಟ್ಸ್ ಅ ವೆರಿ ರೇರ್ ಕಾಂಬಿನೇಷನ್ ಕ್ಯಾರೆಕ್ಟರ್ಗಳಿಗಾಗೋದು. ನಾನು ಯಾವಾಗಲೂ ಹೇಳಿದ ಹಾಗೆ, ನನ್ನ ಮೂಲ ಸ್ಫೂರ್ತಿನೇ ಈ ಪಾತ್ರ ಮಾಡೋದಕ್ಕೆ ನನ್ನ ಮಾವನವರು ಬಿ ಕೆ ಶಿವರಾಮ್ ಅವರು. ಅವರು ಮಾಡಿದಂಥ ಕೆಲಸ, ಅವರು ಸಾಲ್ವ್ ಮಾಡಿದಂಥ ಕೇಸು, ಅವ್ರು ನೋಡಿದಂಥ ಕೇಸ್ಗಳು, ಇದೆಲ್ಲವನ್ನು ಕೇಳಿದಾಗ ಅವ್ರು ಮಾತಾಡೋ ರೀತಿ ನನಗೆ ತುಂಬ ಇನ್ಸ್ಪೈರ್ ಮಾಡ್ತು. ಯಾವಾಗಲೂ ನಾವು ಒಬ್ಬ ಆ್ಯಕ್ಟರ್ ಅಂತ ಹೇಳಿದ್ರೆ ಇವಾಗ ನಾನು ಕೇಳಿ ಒಂದು 25 ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಈ ಎಕ್ಸ್ಪೀರಿಯೆನ್ಸಿಂದಾಗಿ ನಾನು ಒಂದು ಪೊಲೀಸ್ ಕ್ಯಾರೆಕ್ಟರ್ನ ಯಾವ ಥರ ಮಾಡಬೇಕು, ಪೊಲೀಸ್ ಅಂದರೆ ಯಾವ ಥರ ಮಾತಾಡಬೇಕು ಅನ್ನೋದನ್ನು ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಅವರಿಂದ ನಾನು ಸ್ಫೂರ್ತಿಯಾಗಿ ಪಡೆದಿದ್ದೀನಿ. ಸೊ ಇದನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ಆ್ಯಸ್ ಅನ್ ಇಂಪ್ರೂವ್ಮೆಂಟ್ ಓವರ್ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18. ಸರ್, ಇವಾಗ ನಾವು ನೋಡಿದಾಗ ವಿಜುವಲ್ಸ್ಗಳಲ್ಲಿ ಒಂದು ನೀವು ಹೇಳ್ದಂಗೆ ಒಳಗಿನ ಹೋರಾಟ ಹೆಚ್ಚಾಗಿ ನಮಗೆ ಕಾಣಿಸೋವಂಥದ್ದು. ಈ ಒಳಗಿನ ಹೋರಾಟ ಸರಿಪಡಿಸ್ಕೋಬೇಕಂದ್ರೆ ಹೀಗೆ ಸರಿಪಡಿಸ್ಕೋಬೇಕು? ಸೊ ವಿಜಯ್ ಸರ್ ಏನು ಹೇಳ್ತಾರೆ? ಅಂದರೆ ಸಿನಿಮಾ ವಿಚಾರದಲ್ಲ ಅಥವಾ ನಿಜ ಜೀವನದಲ್ಲ? ಎರಡೂ ಆಗಿರ್ಬೋದು. ಸಿನಿಮಾ ಜೀವನದಲ್ಲಾದರೆ ಈಸಿ, ಯಾಕಂದರೆ ಅದರಲ್ಲಿ ಡೈರೆಕ್ಟ್ರ್ ಏನೋ ಬರೆದಿರ್ತಾರೆ, ಒಂದು ಸ್ಕ್ರೀನ್ ಪ್ಲೇ ಬರೀತಾರೆ, ಅದರ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರವನ್ನು ಅವರು ಬರೆದಿರ್ತಾರೆ. ಆದರೆ ಅದು ಆ ಬರವಣಿಗೆನೂ ಅಷ್ಟು ಸುಲಭ ಅಲ್ಲ. ಆ ಪಾತ್ರದ ಒಳಗೆ ಹೋಗಿ ಅದ್ರ ಬಗ್ಗೆ ಆ ಥರ ಯೋಚನೆ ಮಾಡಿ, ಅದರ ಪ್ರೋಸ್ ಆ್ಯಂಡ್ ಕಾನ್ಸ್ ಯೋಚನೆ ಮಾಡಿ ಬರೀಬೇಕು. ಆದರೆ ನಿಜ ಜೀವನದಲ್ಲಿ ಸರಿ ಮಾಡ್ಕೋಬೇಕು, ಅಥವಾ ನಿಜ ಜೀವನದಲ್ಲಿ ನಾವು ಮುಂದಕ್ಕೆ ಹೆಜ್ಜೆ ಇಡಬೇಕು ಅಂತ ಹೇಳಿದ್ರೆ, ಇದು ಮುಂಚೆನೂ ಹೇಳಿದ್ದೀನಿ, ಇವಾಗಲೂ ಅದನ್ನೇ ಹೇಳ್ತೀನಿ, ನಾವು ಜೀವನಕ್ಕೆ ಶರಣಾಗಬೇಕಷ್ಟೆ. ನಾವು ಏನನ್ನು, ಯಾವ ಒಂದು ವಿಚಾರನ ದೇವರು ಅಂತ ಅನ್ಕೋತೀವಿ, ಯಾವ ಒಂದು ವಿಚಾರನ ಅದೃಷ್ಟ ಅಂತ ಅನ್ಕೊತೀವಿ, ಯಾವ ಒಂದು ವಿಚಾರನ ನಂಬಿಕೆ ಅಂತ ಅನ್ಕೋತೀವಿ, ಅದಕ್ಕೆ ನಾವು ಶರಣಾಗಬೇಕಾಗತ್ತೆ. ಶರಣ ನಮ್ಮ ಕೆಲಸ ನಾವು ಮಾಡ್ತಾನೆ ಇರಬೇಕು. ಮತ್ತು
ಮತ್ತು ಇದು ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಬಂದು ಒಂದು ಸ್ಟ್ರೈಟ್ ಫಾರ್ವರ್ಡ್ ಕತೆ ಅಲ್ಲ ಅಂತ ನಮ್ಗನ್ಸುತ್ತೆ. ಸೊ ಇಲ್ಲಿ ಏನಾದರೂ ಲೇಯರ್ಸ್ ಇದೆಯಾ ಏನು, ಅಂದರೆ ಮೇನ್ ದ ಕಾನ್ಫ್ಲಿಕ್ಟ್ ಆಫ್ ದ ಸ್ಟೋರಿ ಏನು ಅಂತ? is a basic skeleton of the story, second case of Sitaram, is of course ಕ್ರೈಮ್ ಅನ್ನೋದು ಬೇಕಾಗುತ್ತೆ. ಆದರೆ ಆ ಕ್ರೈಮ್ ಯಾವ ಇಂಟೆನ್ಸಿಟಿಲಿರುತ್ತೆ. ಒಂದೊಂದು ಸಲ ಕೆಲವು ಕ್ರೈಮ್ಗಳು ಒಂದು ದಿಕ್ಕಲ್ಲಿ ಹೋಗ್ತಾ ಇದ್ದರೆ ಆದರೆ ಇನ್ನೊಂದು ದಿಕ್ಕಿಂದ ಅದಕ್ಕೆ ಬೇರೆ ಏನೋ ಸಿಗ್ನಲ್ ಸಿಗ್ತಾ ಇರುತ್ತೆ. ಅಲ್ಲೂ ಕ್ರೈಮ್ ನಡೀತಾ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ನಾನು ಹೋದ ಕ್ರೈಮ್ ಹಿನ್ನೆಲೆ ಏನಿದೆ ಅದಕ್ಕೂ ಸಂಬಂಧ ಸ್ವಲ್ಪ ಹೊಡಿತಾ ಹೋಗುತ್ತೆ. ಸೊ ಈ ಥರ ನೀವು ಹೇಳ್ದಂಗೆ ಕೆಲವು ಲೇಯರ್ಗಳಲ್ಲಿ ಆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ, ಕೆಲವು ಕನೆಕ್ಷನ್ಸ್ನ ಅವರು ಬಹಳ ಚೆನ್ನಾಗಿ ಜೋಡಿಸಿದ್ದಾರೆ. ಆಮೇಲೆ ಈ ಎಲ್ಲ ಕನೆಕ್ಷನ್ಗಳ ಮಧ್ಯ ಒಂದು ಗೊಂದಲ ಇರುತ್ತಲ್ಲ ಪೊಲೀಸ್ ಅಧಿಕಾರಿಗಳಿಗೆ. ಬರೀ ನನಗೆ ಆ್ಯಸ್ ಹೀರೋ ಅಂತಲ್ಲ, ನನಗೇನಕ್ಕೆ ಸೀತಾರಾಮ್ ತುಂಬ ಇಷ್ಟ ಅಂತ ಹೇಳಿದ್ರೆ, ಆ ಇಡೀ ಫ್ರ್ಯಾಂಚೈಸ್ ಏನಕ್ಕೆ ಇಷ್ಟ ಅಂತ ಹೇಳಿದ್ರೆ, ಐ ಆಮ್ ನಾಟ್ ಅ ಹೀರೋ, ಐ ಆಮ್ ಅ ಕ್ಯಾರೆಕ್ಟರ್. ಅಂದರೆ ನನ್ನ ಜೊತೆಗಿರೋರು ಆ ಜವಾಬ್ದಾರಿನ ಹೊರ್ತಾರೆ. ನನ್ನ ಜೊತೆಗಿರೋರು ನನ್ನ ಜೊತೆ ಅವ್ರ ಕೈ ಹಿಡ್ಕೊಂಡು ನನ್ನ ನಡೆಸ್ತಾರೆ, ಕೆಲವು ಸಲ ಅವ್ರ ಕೈ ಹಿಡ್ಕೊಂಡು ನಾನು ನಡೆಸ್ತೀನಿ. ಈ ಥರ ಒಂದು ವಿಚಾರ ಇದ್ದಾಗ ಆಡಿಯನ್ಸ್ ಕೂತ್ಕೊಂಡು ನೋಡಿದಾಗ ದೇ ಫೀಲ್ ಮೋರ್ ಕನೆಕ್ಟೆಡ್, ದೇ ಫೀಲ್ ಮೋರ್ ರಿಲೇಟಬಲ್. ಅದು ಯಾವುದೇ ಭಾಷೆಯಲ್ಲಾಗಿರ್ಬೋದು, ಕನ್ನಡದಲ್ಲಾಗಿರ್ಬೋದು, ತಮಿಳಲ್ಲಾಗಿರ್ಬೋದು, ಮಲಯಾಳಮಲ್ಲಾಗಿರ್ಬೋದು. ನಾವೆಷ್ಟು ನಮ್ಮ ಮಣ್ಣಿಗೆ, ನಮ್ಮ ನೆಲಕ್ಕೆ ಅಂಟ್ಕೋತೀವೋ ಅಷ್ಟು ಜನರು ನಮಗೆ ಅಂಟ್ಕೋತಾರೆ ಸಿನಿಮಾ ನೋಡ್ಬೇಕಾದ್ರೆ. ನಿಮ್ಮ ಕೇಸ್ ಆಫ್ ಕೊಂಡಣ ಆಗಿರ್ಬೋದು ಅಥವಾ ನಿಮ್ಮ ಸೀತಾರಾಮ್, ಸೊ ನಾನು ಈ ಎಲ್ಲ ಸಿನಿಮಾಗಳನ್ನ ಆ್ಯಕ್ಚುಲಿ ನೋಡಿದ್ದೀನಿ. ಇವಾಗ ನಾನು ಒಂದು ಪ್ರಶ್ನೆ ನಿಮಗೆ ಕೇಳಬೇಕು, ಏನಂದರೆ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ಕೆಲಸ ಮಾಡಬೇಕು ಅನ್ನುವಂಥ ಪಾಠ ಏನಾದರೂ ಹೇಳುತ್ತಾ ಅಂತ? ಇಲ್ಲ, ನಾನು ಅದನ್ನು ಹೇಳೋದಿಲ್ಲ. ಯಾಕಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಹಳ ಅದ್ಭುತವಾದಂಥ ಕೆಲಸ. ಇಲ್ಲಾಂದರೆ ಕರ್ನಾಟಕ ಪೊಲೀಸ್ಗೆ ಭಾಳ ದೊಡ್ಡ ಸ್ಥಾನ ಸಿಕ್ಕಿರ್ತಿರ್ಲಿಲ್ಲ. ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಕರ್ನಾಟಕ ಪೊಲೀಸ್ಗೆ ಒಂದು ವಿಶೇಷವಾದ ಸ್ಥಾನ ಇದೆ. ಅದು ಅವ್ರು ಮಾಡ್ತಿರೋ ಕೆಲಸಕ್ಕೆ ಸಿಕ್ಕಿರೋದು. ನನಗೆ ಕೇಳಿದ್ರೆ ಸಿನಿಮಾದಲ್ಲಿ ಪೊಲೀಸವ್ರನ್ನ ಹೆಂಗೆ ತೋರಿಸ್ಬೇಕು ಅನ್ನೋದನ್ನು ನಾವು ಇನ್ನೂ ಕಲಿತಾನೇ ಇದ್ದೀವಿ. ನನಗದು ಬಹಳ ಇಷ್ಟ. ನನಗೆ ಕೆಲವು ಸಿನಿಮಾಗಳು, ಇದಕ್ಕೆ ಮುಂಚೆ ನೋಡಿದಂಥ ಹಲವಾರು ಸಿನಿಮಾಗಳು, ಅದರಲ್ಲಿ ಪೊಲೀಸ್ನ ತೋರಿಸಿರುವಂಥ ರೀತಿ, ಪೊಲೀಸ್ ಬಗ್ಗೆ ಅವರು ಆ ಸಿನಿಮಾದ ಮುಖಾಂತರ ಪೊಲೀಸ್ನ ತೋರಿಸಿರೋ ರೀತಿ, ಅದ್ರ ಬಗ್ಗೆ ನನಗೆ ಕೆಲವು ಆಕ್ಷೇಪಗಳಿದ್ದಾವೆ. ಅದಕ್ಕೆ ನಾವು ಒಂದು ಸಿನಿಮಾ ಮಾಡಿದಾಗ ಒಂದು ಪೊಲೀಸ್ ಅಂದರೆ ಪೊಲೀಸ್ ಥರನೇ ತೋರಿಸ್ಬೇಕು. ಆ ಪೊಲೀಸ್ಗೆ ಅವ್ರದ್ದೇ ಆದ ಘನತೆ ಇದೆ, ಅವ್ರದ್ದೇ ಆದ ಗೌರವ ಇದೆ. ಅವ್ರನ್ನ ಬರೀ ಸುಮ್ಮನೆ ನೋಡಿ ಜನ ಹೆದರ್ಕೊಳ್ಳೋದಿಲ್ಲ, ಅವ್ರಿಗೂ ಒಂದು ಹ್ಯೂಮನ್ ಸೈಡ್ ಇದೆ ಅನ್ನೋದರ ವಿಚಾರವನ್ನು ನಾವು ಇನ್ನೂ ಹೆಚ್ಚೆಚ್ಚು ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು. ಸರ್, ಕೊನೆಯದಾಗಿ ಇವಾಗ ಈ ಓವರಾಲ್ ಈ ಸಿನಿಮಾದ ಯಾವುದಾದ್ರೂ ಒಂದು ಅಂಶ ನಿಮಗೆ ತುಂಬ ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿದೆ ಅಂದರೆ ಯಾವ ಅಂಶ ಸರ್ ಅದು? ನಾನು ಆಗಲೇ ಹೇಳಿದ್ನಲ್ಲ, ಈ ಸಿನಿಮಾದಲ್ಲಿ ಒಂದು ಸೈಲೆನ್ಸ್ ಇದೆ. ಏನಕ್ಕೆ ಆ ಸೈಲೆನ್ಸ್ ಬರುತ್ತೆ ಅನ್ನೋದು ಸೀತಾರಾಮ್ ಬಿನೇ ನೋಡಿರೋರಿಗೆ ಗೊತ್ತಾಗುತ್ತೆ. ಈತನ ಜೀವನದಲ್ಲಿ ಒಂದು ಮೌನ ಇದೆ ಇವಾಗ ಅಂತ. ಸೊ ಆ ಮೌನ ಯಾವಾಗ ಒಂದು ಚೂರು ಡಿಸ್ಟರ್ಬ್ ಆಗುತ್ತೆ, ಆ ಡಿಸ್ಟರ್ಬೆನ್ಸಿಂದ ಹಿಡಿದು ಅದು ದಟ್ ಸೈಲೆನ್ಸ್ ಬಿಕಮ್ಸ್ ವೆರಿ ವೆರಿ ನಾಯ್ಸಿ ಫಾರ್ ಹಿಮ್. ಸೊ ನನಗೆ ಆ ವಿಚಾರನ ಹಿಡಿಯೋದು ತುಂಬ ಎಕ್ಸೈಟಿಂಗ್ ಆಗಿತ್ತು, ತುಂಬ ಸ್ಟ್ರೆನ್ಯಸ್ ಆಗಿತ್ತು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬಾ ತೃಪ್ತಿ ಕೊಡ್ತು ನನಗೆ. ಫೈನಲಿ 20ನೇ ತಾರೀಕು ಬರ್ತಾ ಇದ್ದೀರಾ. ಸೊ ಆಡಿಯನ್ಸು ಈ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಬೇಕು ಅಂದರೆ ಯಾಕೆ ನೋಡಬೇಕು? ನಮ್ಮ ಆಡಿಯನ್ಸ್ಗೆ ಒಂದು ಮಾತು ಸರ್. ಯಾಕೆ ನೋಡಬೇಕು ಅಂದರೆ ಏನು ಹೇಳಿ, ನಾನು ಒಂದು ಸಿನಿಮಾ ಅಂತ ಮಾಡಿದಾಗ, ಸಿನಿಮಾ ಅಂದರೆ ಏನು ನಮಗೆ ಅಲ್ವಾ? ಸಿನಿಮಾ ಅಂದರೆ ಥಿಯೇಟ್ರಲ್ಲಿ ಹೋಗಿ ಪಡೆಯುವಂಥ ಒಂದು ಅನುಭವ. ಆಮೇಲೆ ಇವಾಗ ನಾನು ತುಂಬ ಒಂದು ಒಳ್ಳೆ ಸಣ್ಣ ಸಮಾಧಾನ ನನಗೇನಪ್ಪ ಅಂದರೆ, ಫೋನಿಂದ ಸ್ವಲ್ಪ ಜನ ಆ್ಯಕ್ಚುಲಿ ಹೊರಗಡೆ ಬರ್ತಾ ಇದ್ದಾರೆ. ಇವಾಗ ಫೋನಲ್ಲಿ ಸಿನಿಮಾ ನೋಡಿ, ಕಂಟೆಂಟ್ ನೋಡಿ, ಸೀರೀಸ್ ನೋಡಿ ಅವ್ರಿಗೆ ಸ್ವಲ್ಪ ಹೆವಿ ಆಗ್ತಾಯಿದೆ, ತುಂಬ ಇಂಟೆನ್ಸ್ ಆಗ್ತಿದೆ ಅಂತ ಅನಿಸುತ್ತೆ. ಸೊ ಪೀಪಲ್ ಆರ್ ಕಮಿಂಗ್ ಔಟ್, ನೀವು ಹೊರಗಡೆ ಬರ್ತಾ ಇದ್ದಾರೆ, ಅವ್ರು ಹೊರಗಡೆ ಬರೋದಕ್ಕೆ ಕಾರಣಗಳನ್ನ ಹುಡುಕ್ತಾ ಇದ್ದಾರೆ. ಸೊ ಆ ಥರ ಅವ್ರ ಮನಸ್ಥಿತಿನೇ ಅಷ್ಟು ಸಪೋರ್ಟಿವ್ ಆಗಿರ್ಬೇಕಾದ್ರೆ, ಆ್ಯಸ್ ಫಿಲ್ಮ್ ಮೇಕರ್ಸ್ ನಮ್ಮ ಜವಾಬ್ದಾರಿ ಏನು? ಒಂದು ಒಳ್ಳೆ ಸಿನಿಮಾ, ಸಸ್ಪೆನ್ಸ್ ಥ್ರಿಲ್ಲರ್ ಮಾಡ್ತೀರಾ, ಕ್ರೈಮ್ ಥ್ರಿಲ್ಲರ್ ಮಾಡ್ತೀರಾ, ಅವ್ರಿಗೆ ಇಷ್ಟ ಆಗೋ ಹಾಗೆ, ಅವ್ರನ್ನ ಥಿಯೇಟ್ರಿಗೆ ಬಂದು ಅವ್ರು ಖುಷಿ ಕೊಡೋ ಹಾಗೆ ಸಿನಿಮಾ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಕಾರಣಕ್ಕೆ ಇದಕ್ಕೆ ಇಷ್ಟೆಲ್ಲ ಕಾರಣಗಳಿಟ್ಕೊಂಡು, ಇಷ್ಟೆಲ್ಲ ಉದ್ದೇಶಗಳಿಟ್ಕೊಂಡು ನಾವು ಸಿನಿಮಾ ಮಾಡಿರ್ತೀವಿ. ಸೊ ಇದು ಸಂಪೂರ್ಣ ಆಗಬೇಕಂದ್ರೆ ಅವರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಆಮೇಲೆ ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ ಮೇಲೇ ಅವ್ರಿಗೆ ಆ ಸಿನಿಮಾ ನೋಡಿರೋ ಅನುಭವ ಕಂಪ್ಲೀಟಾಗಿ ಸಿಗುತ್ತೆ, ಆ್ಯಂಡ್ ಎಸ್ಪೆಷಲಿ ಈ ಥರ ಸಿನಿಮಾಗಳಿಗೆ. ಸರ್, ಈ
ಇವತ್ತಿನ ದಿನ ಆ್ಯಕ್ಚುಲಿ ಎಷ್ಟೊಂದು ಜನ ಡಿಸ್ಟ್ರಿಬ್ಯೂಟರ್ಸ್ ನೀವೇ ಇವಾಗ ಹೇಳ್ತಿದ್ರಿ ಮತ್ತು ನಿರ್ಮಾಪಕರು ಕಷ್ಟಪಟ್ಟು ಹಣ ಹಾಕ್ಬಿಟ್ಟು ಅಥವಾ ಒಂದು ಸಿನಿಮಾವನ್ನು ಮಾಡಿರ್ತಾರೆ, ಆದರೆ ಪೈರಸಿ ಅನ್ನುವಂಥದ್ದು ಇದನ್ನೆಲ್ಲ ಒಂದು ಡೆಸ್ಟ್ರಾಯ್ ಮಾಡ್ತಾ ಇದೆ. ಬಿಕಾಸ್ ಸಿನಿಮಾ ರಿಲೀಸ್ ಆಗಿದ್ದು ಕೆಲವು ಗಂಟೆಗಳಲ್ಲಿ ಪೈರಸಿ ಆಗಿ ಸಾಕಷ್ಟು ಜನ ಪೈರಸಿ ಮುಖಾಂತರ ಒಂದಷ್ಟು ಸಿನಿಮಾಗಳನ್ನ ನೋಡ್ತಿದ್ದಾರೆ. ಸೊ ಇದಕ್ಕೆ ನೀವು ಅಂದರೆ ಸಜೆಷನ್ ಕೊಡೋದಾದರೆ ಏನು ಹೇಳ್ತೀರಾ ಸರ್? ಒಂದು ಈ ಪೈರಸಿನ ತಡಿಬೇಕು, ಅದು ನಮ್ಮ ಜವಾಬ್ದಾರಿ ಎಷ್ಟಿದೆಯೋ ಅಧಿಕಾರಿಗಳ ಜವಾಬ್ದಾರಿ ಕೂಡ ಅಷ್ಟೇ ಇದೆ. ಅವರೇನಾರು ಒಂದು ಕ್ರಮ ತಗೊಂಡಾಗ ನಾವು ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡಬೇಕು. ನಮ್ಮ ಜವಾಬ್ದಾರಿಯನ್ನು ಕೂಡ ನಾವು ನಿಭಾಯಿಸಬೇಕಾಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಾವು ಒಂದು ಮಾಧ್ಯಮದಲ್ಲಿ ಇವಾಗ ನಾನು ಕ್ಯಾಮ್ರಾ ಮುಂದೆ ಕೂತು ನಾವು ಚರ್ಚೆ ಮಾಡಬೇಕಾದ್ರೆ ಅಕಸ್ಮಾತ್ ಅದ್ರ ಬಗ್ಗೆ ಗೊತ್ತೇ ಇಲ್ದವ್ರ ಜನರಿಗೆ ಅದ್ರ ಪರಿಚಯ ಮಾಡ್ತಿದ್ದೀವಿ. ಐ ವುಡ್ ವಾಂಟ್ ಟು ಸೇ ಬೇಡ, ಅದ್ರ ಬಗ್ಗೆ ಬಹಿರಂಗವಾಗಿ ಚರ್ಚೆ ಬೇಡ. ಅದೆಲ್ಲೋ ಏನಾರು ಆಗ್ತಾ ಇದೆಯಾ ಅದನ್ನು ನಾವು ಭಾಳ ಒಂದು ಅಫಿಷಿಯಲ್ ಮಟ್ಟದಲ್ಲಿ, ಒಂದು ಜವಾಬ್ದಾರಿಯುತ ಮಟ್ಟದಲ್ಲಿ ಅದು ಹೊರಗಡೆ ಪ್ರಚಾರ ಆಗದೇನೆ ಅದನ್ನು ತಡೆ ಹಿಡಿಬೇಕು. ಈಗ ನಾವು ಮಾತಾಡಿದಷ್ಟು ಏನಾಗುತ್ತೆ, ಜನರಿಗೆ ಅದ್ರ ಬಗ್ಗೆ ಒಂದು ಚರ್ಚೆ ಮಾಡ್ದಂಗೆ ಆಗುತ್ತೆ. ಅದ್ರ ಬಗ್ಗೆ ನಾವಿನ್ನೂ ಹೇಳ್ದಂಗೆ ಇರುತ್ತೆ. ಇಂಡಸ್ಟ್ರಿಗೂ ನಾ ಅದೇ ಹೇಳೋದು, ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋದನ್ನು ಏನಕ್ಕೆ ಹೇಳಬೇಕು? ಜನ ಬರ್ತಿದ್ದಾರೆ. ಜನ ಬರ್ತಿಲ್ಲ ಅನ್ನೋ ಮಾತು ನಾನು ನಂಬೋದೇ ಇಲ್ಲ, ನಾನು ಅದನ್ನು ಒಪ್ಪೋದೂ ಇಲ್ಲ. ಆ ಥರ ನಮ್ಮ ಜನ ಆಗಿಲ್ಲ ಇನ್ನೂ, ಅದಾಗೋದು ಬೇಡ. ಭಗವಂತ ಕೊಟ್ಟಂಗೆ ಜನ ಥಿಯೇಟ್ರಿಗೆ ಬರಲಿ, ಸಿನಿಮಾ ನೋಡಲಿ. ಆ್ಯಂಡ್ ನಾವು ತುಂಬ ಜವಾಬ್ದಾರಿಯಿಂದ ಮಾತಾಡಬೇಕಾಗುತ್ತೆ. ಎಸ್ಪೆಷಲಿ ನೀವು ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾಯಿದ್ದೀರಾ, ಆ ಮಾಧ್ಯಮದವರು, ಪತ್ರಿಕೋದ್ಯಮದವರು ನಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ. ಆ ಸಪೋರ್ಟ್ ಜೊತೆಗೆ ಒಂದು ಸ್ವಲ್ಪ ಕಾಳಜಿನೂ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ಅವಾಗ ಎಲ್ಲ ಸರಿ ಹೋಗುತ್ತೆ. ಸರ್, ನನಗೆ ತುಂಬ ಸಂತೋಷ ಆಯಿತು ಸರ್ ನಿಮ್ಮೊಟ್ಟಿಗೆ ಮಾತಾಡಿ. ನಿಮ್ಮ ಡೌನ್ ಟು ಅರ್ತ್ ಸ್ವಭಾವ ನಮಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯದಾಗಲಿ. ಮತ್ತಷ್ಟು ವಿಭಿನ್ನವಾದಂಥ ಪಾತ್ರಗಳಲ್ಲಿ ನಮ್ಮ ಮುಂದೆ ಬರ್ತಾ ಇರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯದಾಗಲಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಸೀತಾರಾಮ್ ಆಗಿ ವಿಜಯ್ ರಾಘವೇಂದ್ರ ಅವರ ಮಾತುಗಳು. ಈ ಸಿನಿಮಾ ಇದೇ 20ಕ್ಕೆ ರಿಲೀಸ್ ಆಗ್ತಾ ಇದೆ. ನಾವು ಎಲ್ಲರೂ ಕೂಡ ಈ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡೋಣ, ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ.